ಮಳೆಯ ಹರಿಸಿ ತಿಳಿಸೇ ಬಿಡುವೆ ಪ್ರೀತಿಯ ಅಪ್ಪ. ಅಲ್ಲ ತಾತ, ನೀವ್ ಹೀಗೆ ದಿಢೀರ್ ಅಂತ ಹೇಳಿದ್ರೆ ಎಲ್ರನ್ನೂ ಸೇರ್ಸೋದ್ ಹೇಗೆ? ವಿಕ್ರಮ್ ರಾಥೋಡ್ ಅವ್ರು ಬೇರೆ ಬರ್ತೀನಿ ಅಂತ ಹೇಳಿದಾರೆ, ಆದ್ರೆ ಮನೆಯವರೆಲ್ಲ ತೋಟಕ್ಕೆ ಹೋಗಿದಾರಲ್ಲ. ಮತ್ತೆ ಇನ್ನೊಂದ್ ದಿವ್ಸ ಯಾವತ್ತಾದ್ರೂ ಅವನ್ನ ಕರೆಸಿದ್ರೆ ಆಯ್ತು ಬಿಡು. ಹೇ, ಹಾಗಲ್ಲ ತಾತ, ಅವ್ರು ತುಂಬಾ ಬ್ಯುಸಿ ಇರ್ತಾರೆ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ಮಾಡೋರು, ಅವ್ರಿಗೆ ಒಂದೊಂದು ನಿಮಿಷನೂ ತುಂಬಾ ಇಂಪಾರ್ಟೆಂಟು. ನಾವಿವಾಗ ಆ ಅವಕಾಶನ ಬಿಟ್ಕೊಟ್ರೆ ಬೇರೆ ಯಾರಾದ್ರೂ ಅವ್ರ ಸ್ವಾರ್ಥಕ್ಕೋಸ್ಕರ ಉಪಯೋಗಿಸ್ಕೊಂಡ್ಬಿಡ್ತಾರೆ. ಸರಿ, ಹಾಗಾದ್ರೆ ಅವ್ರನ್ನೆಲ್ಲ ತೋಟಕ್ಕೆ ಬರಕ್ ಹೇಳ್ಬಿಡಿ. ಹೇಗಿದ್ರು ಮನೆಯವರಲ್ಲ, ತೋಟದಲ್ಲೇ ಇದ್ದಾರೆ ಅಂದಮೇಲೆ ಅಲ್ಲೇ ಕೂತ್ಕೊಂಡು ಇತ್ಯರ್ಥ ಮಾಡ್ಬಿಡೋಣ. ಆಗ್ಬಹುದಲ್ಲ? ಯಜಮಾನ್ರೆ, ನಮ್ಮ ಸೂರ್ಯ ನಿಮ್ಗೆ ಎಲ್ಲಾ ವಿಚಾರನೂ ಹೇಳಿದ್ದಾನೆ ಅಂತ ಅನ್ಕೊಳ್ತೀನಿ. ಈ ಪ್ರಾಜೆಕ್ಟ್ ಬಗ್ಗೆ ನಾನು ಹೇಳೋದಕ್ಕಿಂತ ವಿಕ್ರಮ್ ರಾಥೋಡ್ ಅವ್ರು ಹೇಳಿದ್ರೇನೆ ಚೆನ್ನಾಗಿರುತ್ತೆ. ಯಜಮಾನ್ರೆ, ನಮ್ ಲಾಯರ್ ಸಾಹೇಬ್ರು ಹೇಳ್ತಾ ಇದ್ರು, ಈ ರಾಂಪುರಕ್ಕೆ ನೀವೇ CM ನೀವೇ PM ಅಂತ. ಅದು ನಿಜ ಕೂಡ.